ಉಮೇಶ್ ಅವರೇ, ಈಗ ಸದ್ಯದ ಸಿಚುವೇಶನ್ ನಿಮಗೆ ಗೊತ್ತಿದೆ. ರಾಜ್ಯ ರಾಜಕಾರಣದಲ್ಲಿ ಒಂದು ಹೊಸ ಶಕೆ ಶುರುವಾಗ್ತಾ ಇದೆ. ಕಾಂಗ್ರೆಸ್ ಆಡಳಿತದ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಅನ್ನುವ ಬೆನ್ನಲ್ಲೇ ಯಾರು ಇನ್ ಆಗ್ತಾರೆ, ಯಾರು ಔಟ್ ಆಗ್ತಾರೆ, ಒಂದು ಕ್ಯಾಬಿನೆಟ್ ಬಗ್ಗೆ ಒಂದು ಚರ್ಚೆ ನಡೀತಾ ಇದೆ. ಅದಕ್ಕಿಂತ ಹೆಚ್ಚಿನದಾಗಿ ಜಮೀರ್ ಅಹಮದ್ ಖಾನ್ ಅವರ ಒಂದು ಆಡಿಯೋ ವಿವಾದ ಅಲ್ಲೂ ಕೂಡ ಸ್ಫೋಟಗೊಳ್ತಾ ಇದೆ. ಇನ್ನು ಇಂಪಾರ್ಟೆಂಟ್, JDSಗೆ ಮೇನ್ ಫೋಕಸ್ಡ್ ಆಗಿ ಇರುವಂಥ ವಿಚಾರ ಅಂತ ಹೇಳಿದ್ರೆ, ಹಳೆಯ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮುದಾಯದ ನಾಯಕರಾಗಿರುವಂಥ HD ಕುಮಾರಸ್ವಾಮಿ ಅವರಿಗೆ ಎಲ್ಲಿ ಲೀಡರ್ಶಿಪ್ ಹೋಗ್ಬಿಡುತ್ತೆ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಎಲ್ಲಿ ನಮ್ಮ ಮತ ಬ್ಯಾಂಕ್ ಕಳೆದೋಗ್ಬಿಡುತ್ತೆ ಅನ್ನೋ ಭಯ ಶುರುವಾಗಿದೆ ಅನ್ನೋ ವಿಚಾರ ಕೂಡ ಚರ್ಚೆಗೆ ಬರ್ತಾ ಇದೆ. ವಾಟ್ ಈಸ್ ಯುವರ್ ಕಮೆಂಟ್ ಆನ್ ದಿಸ್? ನೋಡಿ, ಇವತ್ತೇನು ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ನಿಯೋಜಿತಗೊಂಡಿದ್ದಾರೆ, ಅದು ಕಾಂಗ್ರೆಸ್ಸಿನ ಮುಂದುವರಿದ ಭಾಗ ಅಷ್ಟೇ. ಇಲ್ಲಿ ಎಲ್ಲವೂ ಬದಲಾವಣೆ ಆಗುತ್ತೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ತಕ್ಷಣ ಈ ರಾಜ್ಯದಲ್ಲಿ ಅನ್ನೋದು ಸುಳ್ಳು ಸರ್. ಅದು ಒಂದು. ಎರಡನೇದು, ಇಟ್ಸ್ ಓಲ್ಡ್ ವೈನ್ ಈಸ್ ಇನ್ ದ ನ್ಯೂ ಬಾಟಲ್ ಅಂತ ಹೇಳಿ ಒಂದು ಹಳೆ ಇಂಗ್ಲೀಷ್ ಗಾದೆ ಮಾತನ್ನು ಕೇಳಿದ್ದೀರಿ. ಈಗ ಏನು ಸಿದ್ದರಾಮಯ್ಯನವರು ಬಿಟ್ಟು ಹೋಗಿದ್ದಾರೆ, ಆ ಕಾರ್ಯಕ್ರಮಗಳು ಇವರು ಮುಂದುವರಿಸ್ತಾರೋ ಇಲ್ವೋ ಅನ್ನೋದು ನಮಗಿನ್ನೂ ಖಚಿತವಾಗಬೇಕಾಗಿದೆ. ಸಾರಿ, ಕುಡ್ ಯು ಕಮ್ ಅಗೈನ್? ಸಿದ್ದರಾಮಯ್ಯನವರು ಏನು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿವರೆಗೆ, ಆ ಕಾರ್ಯಕ್ರಮಗಳನ್ನ ಡಿ ಕೆ ಶಿವಕುಮಾರ್ ಅವರು ಮುಂದುವರಿಸ್ತಾರಾ? ಯಾವ್ದು ಕೇಳ್ತಾ ಇದ್ರಿ? ಗ್ಯಾರಂಟಿ ಯೋಜನೆಗಳನ್ನ ಹೇಳ್ತಾ ಇದ್ದೀರಾ? ಯಾವ ಯೋಜನೆಗಳಾಗಿರ್ಲಿ, ನಿಮ್ಮ ಮನಸ್ಸಿನಲ್ಲಿ 2018ರಲ್ಲಿ ನೋಡಿ, ಈಗ ನಾವು ಹಿಂದೆ ಸಿದ್ದರಾಮಯ್ಯನವರು ಏನು ಅವರ ಆಡಳಿತ ಅವಧಿಯಲ್ಲಿ ಏನೋ ಬಂದಂತ ಕಾರ್ಯಕ್ರಮಗಳನ್ನ ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಣ್ಣವರು ನೇರವಾಗಿ ಹೇಳಿದ್ರು. ಅವನ್ನ ಅಲ್ಲ, ಯಾವ್ದಾದ್ರು ಒಂದು ಈಗ ಯಾವ್ದು ಬಿಸಿ ಊಟ ಇರ್ಬೋದು, ಸಿದ್ದರಾಮಯ್ಯನವರ ಭಾಗ್ಯಗಳಿರ್ಬೋದು, ಆ ಸಂದರ್ಭದಲ್ಲಿ ಕೊಟ್ಟಂತ ಕಾರ್ಯಕ್ರಮಗಳನ್ನ ನಮ್ಮ ಸಮ್ಮಿಶ್ರ ಸರ್ಕಾರ 18ರಲ್ಲಿ ಮುಂದುವರಿಸು ಕುಮಾರಣ್ಣ ಸ್ಪಷ್ಟವಾಗಿ ಹೇಳಿದ್ದಾರೆ. ಈಗ ಇಲ್ಲಿ ಸಿದ್ದರಾಮಯ್ಯನವರ ಕಾರ್ಯಕ್ರಮಗಳ ಮುಂದುವರಿಸ್ತಾರ ಅನ್ನೋದು ಒಂದು ಬಹಳ ವಿಚಾರ, ಅನುಮಾನ ಇದೆ. ಒಂದು ಡಿ ಕೆ ಶಿವಕುಮಾರ್ ಯಾವತ್ತೂ ಸಹ ಒಕ್ಕಲಿಗರ ನಾಯಕರಲ್ಲ, ಒಕ್ಕಲಿಗರ ಲೀಡರ್ ಅಲ್ಲ ಅವರು. ಇಂಥ 10 ಜನ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆದ್ರೂ ಒಕ್ಕಲಿಗರಿಗೆ ಯಾರು ನಾಯಕರು ಯಾರು ಇದ್ರೆ ದೇವೇಗೌಡರು, ಕುಮಾರಸ್ವಾಮಿ ಅಂತ ಮಾತ್ರ ಒಪ್ಕೊಳ್ಳಿ ರೆಡಿ ಇದ್ದಾರೆ ಹೊರತು ಡಿ ಕೆ ಶಿವಕುಮಾರ್ ಅವ್ರನ್ನ ಒಕ್ಕಲಿಗರ ನಾಯಕರು ಅಂತ ಹೇಳಿ ಎಲ್ಲೂ ಸಹ ಅವ್ರು ಲೇಬಲ್ ಹಾಕೊಂಡಿಲ್ಲ. ಅನೇಕ ಬಾರಿ ಅವ್ರು ಹೇಳ್ಕೊಂಡಿದ್ದಾರೆ, ನಾನು ಜಾತ್ಯತೀತ ನಾಯಕ, ಆಲ್ ಆರ್ ಮೈ ಬ್ರದರ್ಸ್, ಇಲ್ಲಿ ಸರ್ವಧರ್ಮ ಎಲ್ಲ ಜನ ಶಾಂತಿಯಿಂದ ಇರಬೇಕು. ಹಾಗಾಗಿ ನಾನು HD ಕುಮಾರಸ್ವಾಮಿ ಅವರಿಗೆ ಒಕ್ಕಲಿಗರಿಗೆ ಮಾತ್ರ ನಾಯಕರು ಅಲ್ಲ, ಹಂಗಲ್ಲ. ಅದು ಜನನೇ ತೀರ್ಮಾನ ಮಾಡಿದ್ದಾರೆ ಸರ್. ಇವ್ರು ಯಾವ ಒಕ್ಕಲಿಗರಿಗೋಸ್ಕರ ಯಾವ ಹೋರಾಟ ಮಾಡಿದ್ದಾರೆ? ಡಿ ಕೆ ಶಿವಕುಮಾರ್ ಅವರು ಹೇಳಿ ಬಂದು ಬೀದಿಗೆ ಬಂದು ಹೋರಾಟ ಮಾಡಿದ್ದಾರೆ. ಇವರು ಯಾವ ಹೋರಾಟ ಮಾಡಿದ್ದಾರೆ ಒಕ್ಕಲಿಗರಿಗೋಸ್ಕರ? ಇವರು ದೇವೇಗೌಡರು ತ್ಯಾಗ ಮಾಡ್ಕೊಂಡಿದ್ದಾರೆ ಒಕ್ಕಲಿಗರ ಸಮುದಾಯಕ್ಕೋಸ್ಕರವಾಗಿ. ನಾಟ್ ಓನ್ಲಿ ಒಕ್ಕಲಿಗರ ಸಮುದಾಯ, ಇನ್ ಆಲ್ ರೆಸ್ಪೆಕ್ಟ್. ಒಕ್ಕಲಿಗರ ಸಮುದಾಯದ ನಾಯಕ ಈಗ ಆದಿಚುಂಚನಗಿರಿ ಮಠ ಅಂತಾರೆ, ಒಕ್ಕಲಿಗರ ಮಠ ಅಂತಾರೆ. ರಾಜಕೀಯವಾಗಿ ಯಾವ್ದಾರ ಒಂದು ಮಠ ಅಂತ ಇದ್ದಾರೆ ನಮಗೆ. ದೇವೇಗೌಡರು JDS ಪಕ್ಷ, ಈ ಪಕ್ಷಕ್ಕೆ ಅವ್ರನ್ನ ಓದಿಕೊಳ್ಳಕ್ಕೆ ಸಾಧ್ಯ ಇಲ್ಲ. ಡಿ ಕೆ ಶಿವಕುಮಾರ್ ಅವ್ರನ್ನ ನಾವು ನೇರವಾಗಿ ಹೇಳ್ತೀವಿ. ಡಿ ಕೆ ಶಿವಕುಮಾರ್ ಸಹ ಅನೇಕ ಸಂದರ್ಭದಲ್ಲಿ ನೋಡಿ, ಸ್ವಾಮೀಜಿಗಳು ಇವರಿಗೆ ಮುಖ್ಯಮಂತ್ರಿ ಪದವಿ ಕೊಡುವಂತ ಸಂದರ್ಭದಲ್ಲಿ ಅನೇಕರು ಮಾತಾಡಿದ್ರು. ಆದಿಚುಂಚನಗಿರಿ ಮಠ ಸ್ವಾಮೀಜಿ ಅವರು ಎಲ್ಲೋ ಒಂದ್ ಕಡೆ ಬಾಯಿ ತಪ್ಪು ಮಾತಾಡಿದ್ರು, ಅಥವಾ ನಮ್ಮ ನಿಶ್ಚಲಾನಂದ ಸ್ವಾಮಿಗಳು ಮಾತಾಡಿದ್ದಾರೆ. ಆ ಸಂದರ್ಭದಲ್ಲಿ ಹೇಳಿದ್ದಾರೆ, ನೀವು ಯಾರು ಹೇಳೋ ಅವಶ್ಯಕತೆ ಇಲ್ಲ, ನಾನು ಒಕ್ಕಲಿಗರ ಸಮಾಜದ ಸಹಾಯವನ್ನು ಕೇಳ್ತಾ ಇಲ್ಲ, ಅದು ತಾನಾಗಿ ಪಕ್ಷ ಉಂಟು, ನಾನು ಉಂಟು. ಐ ಆಮ್ ಎ ಬಾರ್ನ್ ಆಸ್ ಎ ಕಾಂಗ್ರೆಸ್ ಮ್ಯಾನ್, ಡೈ ಆಸ್ ಎ ಕಾಂಗ್ರೆಸ್ ಮ್ಯಾನ್ ಅಂತ ಹೇಳ್ಕೊಂಬತ್ತರ ಹೊರತು ಎಲ್ಲಿಯೂ ಸಹ ನಾನು ಒಕ್ಕಲಿಗ ನಾಯಕ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಹೇಳ್ಕೊಳ್ಳೋದ್ರಿಂದ ಹಳೆ ಮೈಸೂರು ಭಾಗದಲ್ಲಿ ಇವರು ಸ್ವೀಕರಿಸಕ್ಕೆ ರೆಡಿ ಆಗಿಲ್ಲ ಸರ್. ಏನಕ್ಕೆ ಅಂದ್ರೆ ಇವರ ನೀತಿಗಳೇ ಸರಿಯಿಲ್ಲ. ಇವರು ಯಾರು ಕಾಂಗ್ರೆಸ್ ನೀತಿಗಳು ದ್ವಂದ್ವಗಳಿದ್ದಾವೆ. ಈಗ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಅಹಿಂದ ನಾಯಕರು ಅಂತ ಸಿದ್ದರಾಮಯ್ಯನವ್ರಿಗೂ ಹೇಳ್ತಾರೆ. ಅವ್ರಿಗೆ ಬೇರೆ ವೋಟರ್ಸ್ ಯಾರು ಅವ್ರ ಪರವಾಗಿಲ್ಲ ಅನ್ಕೊಂಡಿದ್ದೀರಾ ಸರ್? ಅಲ್ಲ, ಇದಾರೆ. ಈಗ ಕರೆಕ್ಟ್. ಈಗ HD ಕುಮಾರಸ್ವಾಮಿ ಅವರಿಗೆ, ದೇವೇಗೌಡರಿಗೆ ಬರೀ ಒಕ್ಕಲಿಗ ಜಾತ್ಯತೀತ ನಾಯಕ, ಪಕ್ಷದ ಹೆಸರೇ ಜಾತ್ಯತೀತ, ಈಗ ಒಕ್ಕಲಿಗ ನಾಯಕರು ಅವರು. ನಾನು ಹೇಳ್ತಾ ಇರೋದು ಪರ್ಟಿಕ್ಯುಲರ್ಲಿ ನೀವು ಆ ಪ್ರಶ್ನೆಯನ್ನು ಕೇಳಿದಕ್ಕೆ ಮಾತ್ರ ಸೀಮಿತ. ಕರೆಕ್ಟ್, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ರಾಜಕಾರಣಿಗೆ ಎಲ್ಲಾ ಸಮುದಾಯದ ಮತಗಳು ಬೇಕು, ಎಲ್ಲಾ ಸಮುದಾಯದ ನಾಯಕರ ಬೆಂಬಲ ಬೇಕು. ಈಗ ಸಂವಿಧಾನ ವ್ಯವಸ್ಥೆ ಹೆಂಗಿದೆ ಸರ್? ಈಗ ನೀವು ಆತರ ನೋಡ್ಕೊಂಡ್ ಬಂದಂತ ಸಂದರ್ಭದಲ್ಲಿ ಈಗ OBC ಮತಗಳೇ ಜಾಸ್ತಿ ಇದಾವೆ. ಹಾಗಾದ್ರೆ ಅವರೆಲ್ಲ ಸಂದರ್ಭ ಮುಖ್ಯಮಂತ್ರಿ ಒಂದು ವಾಸ್ತವ ಗೊತ್ತಿದೆ. ನಾವ್ ಏನೇ ಮಾತಾಡಿದ್ರು, ಜಾತ್ಯತೀತ ಅಂದ್ರು, ಆ ಅತೀತ ಅಂದ್ರು, ಜಾತಿಗಿಂತ ಅತೀತರು ಯಾರು ಇಲ್ಲ ಇವತ್ತಿನ ರಾಜಕಾರಣದಲ್ಲಿ. ಕರೆಕ್ಟ್ ಸರ್. ಟಿಕೆಟ್ ಕೊಡೋದು ಅದರಿಂದಾನೇ, ವೋಟ್ ಹಾಕೋದು ಅದರಿಂದಾನೇ ಅನ್ನೋದು ಜಗಜ್ಜಾಹೀರ್ ಆಗಿರುವಾಗ ಸದ್ಯ ಇದು ಬದಲಾವಣೆ ಆಗಬೇಕು ಅನ್ನೋದು ಹಲವರ ಅಭಿಪ್ರಾಯ ಇದೆ. ಅದಕ್ಕೆ ಮಾನ್ಯತೆ ಸಿಗ್ತಾ ಇಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ. ಹಿಂಗಿರುವಾಗ ದೇವೇಗೌಡರು, ನೀವು ಹೇಳಿ ಒಪ್ಕೊಳ್ಳೋಣ, HD ಕುಮಾರಸ್ವಾಮಿ ಅವರಿಗೆ ದೇವೇಗೌಡರ ಬಲ ಇತ್ತು, ರಕ್ಷೆ ಇತ್ತು. ಡಿ ಕೆ ಶಿವಕುಮಾರ್ ಅವ್ರಿಗೆ ಯಾರೇ ಇದ್ರು, ಅವ್ರು ಇವತ್ತೊಂದು ಪ್ರಬಲ ಸಮುದಾಯದ ನಾಯಕರಷ್ಟೇ ಅಲ್ಲ, ಒಂದು ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಹೇಳಿದ್ರೆ ಹೂ ಇಸ್ ಗ್ರೇಟ್ ಅನ್ನುವ ಒಂದು ಚರ್ಚೆ ಕೂಡ ಕಾಡ್ತಾ ಇದೆ.